ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಕಟೋರಿ ಚಾಟ್ ಮಾಡ್ತಾ ಇದ್ದೀನಿ. ಒಂದು 300 ಗ್ರಾಮ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಒಂದು ಪರಾತದಲ್ಲಿ. 3 ರಿಂದ 4 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕಿ 1 ಟೀ ಸ್ಪೂನಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 3 ರಿಂದ 4 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕುಕ್ಕಿಂಗ್ ಆಯಿಲ್ ಚೆನ್ನಾಗಿ ಹೊಂದ್ಕೋಬೇಕು ಹಿಟ್ಟಿನಲ್ಲಿ. ಈ ಥರ 2 ಕೈಯಿಂದ ಚೆನ್ನಾಗಿ ಹಿಟ್ಟನ್ನ ಈ ಥರ ಮಾಡಿ ನಂತರ ಇಡೀ ಕಟ್ಟಿ ನೋಡಿ ಇಟ್ಟು ಈ ಥರ ಕಟ್ಕೋಬೇಕು. ಈ ಥರ ಆದರೆ ಕರೆಕ್ಟ್ ಆಗಿದೆ ಅಂತ, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೋಬೇಕು. ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ಮೂತಾಗಿ ಹಿಟ್ಟನ್ನ ಕಲಸಿ. ಜಾಸ್ತಿ ಗಟ್ಟಿ ಬೇಡ, ಜಾಸ್ತಿ ತೆಳು ಬೇಡ, ಹಿಟ್ಟು ಸ್ಮೂತಾಗಿರಬೇಕು ನೋಡಿ ಈ ಥರ. ನಂತರ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಚ್ಚಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ರಿಂದ 15 ನಿಮಿಷ ಸೆಟ್ ಆಗಿ ಇಟ್ಬಿಡಿ. ತೆಳು ಮಾತ್ರ ಕಲ್ಸೋಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನಂತರ ಮೀಡಿಯಮ್ ಆಗಿ ಉಂಡೆ ಮಾಡ್ಕೊಳ್ಳಿ. ನಾವು ಪೂರಿಗೆ ಮಾಡ್ಕೊಳ್ತೀವಲ್ವ ಆ ಥರ ರವಂಡಾಗಿ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಈ ಥರ. ಜಾಸ್ತಿ ತೆಳುವಿಲ್ಲ, ಜಾಸ್ತಿ ದಪ್ಪ ಇಲ್ಲ, ಅಷ್ಟಿಡಿ ನೋಡಿ ಈ ಥರ. ಜಾಸ್ತಿ ದಪ್ಪ ಇಲ್ಲ, ಜಾಸ್ತಿ ತೆಳುವಿಲ್ಲ. ಒಂದು ಗ್ಲಾಸ್ ತೊಗೊಂಡಿದ್ದೀನಿ, ನೀರು ಕುಡಿಯೋ ಗ್ಲಾಸು. ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಚ್ತಾ ಇದ್ದೀನಿ ಎಲ್ಲ ಕಡೆ ಚೆನ್ನಾಗಿ. ನಂತರ ಈ ಥರ ಮಡಿಸ್ತಾ ಫೋಲ್ಡ್ ಮಾಡ್ತಾ ಅಲ್ಲಿ ಈ ಥರ ಫೋಲ್ಡ್ ಮಾಡ್ತಾ ಹೋಗಿ ಈ ಥರ ಪ್ರೆಸ್ ಮಾಡ್ತಾ ಫೋಲ್ಡ್ ಮಾಡ್ತಾ ಚೆನ್ನಾಗಿ ಈ ಥರ. ನಂತರ ಒಂದು ಫೋಕ್ ಅಥವಾ ಚಮಚ ತೊಗೊಂಡು ಈ ಥರ ಮಾಡಿ. ಈ ಥರ ಮಾಡೋದ್ರಿಂದ ಕ್ರಿಸ್ಪಿ ಆಗುತ್ತೆ ಮತ್ತು ಉಬ್ಬೋದಿಲ್ಲ. ಇದೇ ಥರ ಮಾಡ್ಕೊಳ್ಳಿ. ನಂತರ ಕುಕ್ಕಿಂಗ್ ಆಯಿಲ್ನ ಬಿಸಿ ಇಟ್ಟಿದ್ದೀನಿ ಒಂದು ಸೈಡು. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಉರಿ ಕಡಿಮೆ ಇಟ್ಬಿಡಿ. ಈ ಥರ ಹಾಕಿ ಜಾಸ್ತಿ ಉರಿಯಲ್ಲಿ ಫ್ರೈ ಮಾಡಬೇಡಿ, ಇಲ್ಲ ಅಂದರೆ ಒಳಗಡೆಯಿಂದ ಹಸಿಯಾಗಿರುತ್ತೆ. ಈ ಥರ ಹಾಕಿ ನಂತರ ಚಮಚದಿಂದ ಈ ಥರ ಕುಕ್ಕಿಂಗ್ ಆಯಿಲ್ನ ಹಾಕಿ ಈ ಥರ ಹಾಕೋದ್ರಿಂದ ಬಿಟ್ಕೊಳ್ಳುತ್ತೆ ಗ್ಲಾಸು ನೋಡಿ. ಈ ಥರ ನಾನು ಹಾಕ್ತಾ ಇದ್ದೀನಿ ಎಲ್ಲ ಕುಕ್ಕಿಂಗ್ ಆಯಿಲ್ ಇದೇ ಥರ ಹಾಕ್ತಾ ಹೋಗಿ ಎಲ್ಲ ಕಡೆ ಈ ಥರ ಹಾಕಿದ ನಂತರ ಫ್ರೈ ಆದ ನಂತರ ತನಗೆ ತಾನೇ ಬಿಟ್ಕೊಂಡು ಬಿಡುತ್ತೆ ಗ್ಲಾಸು. ಈ ಥರ ತೆಗೆದ್ಬಿಡಿ ನೋಡಿ. ಈ ಥರ ಫ್ರೈ ಮಾಡಿದ್ದೀನಿ. ನಂತರ ತಿರುಗಿಸಿ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎರಡು ಕಡೆಯಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತೆ ತಿರುಗಿಸಿ ಒಳಗಡೆನೂ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕಿ ಒಳಗಡೆನೂ ಚೆನ್ನಾಗಿ ಬೇಯಬೇಕಲ್ವಾ ನೋಡಿ. ಎರಡು ಕಡೆ ತಿರುಗಿಸ್ತಾ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ. ಇಷ್ಟ ಆದರೆ ಸಾಕು, ತೆಗೆದ್ಬಿಡಿ. ಎಲ್ಲ ಇದೇ ಥರ ಮಾಡ್ಕೊಳ್ಳಿ. ಒಂದು ಕಪ್ ಅಥವಾ ಕಡಲೆ ಅಂತ ಹೇಳ್ತಾರೆ, ಬೇಯಿಸ್ಕೊಂಡಿರೋಂಥ ಚೆನೆನ ಒಂದು ಕಪ್ನ ಹಾಕಿದ್ದೀನಿ. 1-2 ಆಲೂಗಡ್ಡೆ ಬೇಯಿಸ್ಕೊಂಡಿರೋಂಥದ್ದು ಕಟ್ ಮಾಡಿ ಹಾಕಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿರೋದನ್ನ ಹಾಕಿದ್ದೀನಿ. 1 ಟೀ ಸ್ಪೂನ್ ಜೀರಿಗೆ ಪೌಡ್ರು, 1 ಟೀ ಸ್ಪೂನ್ ಚಾಟ್ ಮಸಾಲ, ಹುರಿದು ಜೀರಿಗೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಜೀರಿಗೆ ಪೌಡ್ರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 2 ಟೇಬಲ್ ಸ್ಪೂನ್ ಅಷ್ಟು ಹಸಿರು ಚಟ್ನಿ, ಹಸಿಮೆಣಸಿಕಾಯಿ ಚಟ್ನಿ ಬರುತ್ತಲ್ವ ಅದು, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಚಟ್ನಿ ಮಾಡ್ಕೊಂಡಿದ್ದೀನಿ. ಹುಣಸೆ ಚಟ್ನಿನ ಹಾಕ್ಕೊಂಡಿದ್ದೀನಿ. ನಂತರ 1-2 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ 1 ಟೊಮೆಟೊ ಹಣ್ಣು ಹಾಕಿ ಟೊಮೆಟೊ ಹಣ್ಣು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾವು ಕಟೋರಿನ ಮಾಡ್ಕೊಂಡಿದ್ವಲ್ವ ಅದರಲ್ಲಿ ಹಾಕಿ ಈ ಚಾಟ್ಸ್ನ 1 ಟೇಬಲ್ ಸ್ಪೂನ್ ಅಷ್ಟು. ನಂತರ ಮೇಲ್ಗಡೆಯಿಂದನೂ ಒಂದು ಸ್ವಲ್ಪ ಮೊಸರನ್ನ ಹಾಕಿ ನಂತರ ಹಸಿರು ಚಟ್ನಿ, ಇದರಲ್ಲಿ ಹಸಿಮೆಣಸಿಕಾಯಿ, ಕೊತ್ತಂಬರಿ, ಸ್ವಲ್ಪ ಪುದೀನ ಎಲೆ, ನಿಂಬೆ ರಸ, ಉಪ್ಪನ್ನ ಹಾಕಿ ಹಸಿರು ಚಟ್ನಿ ಮಾಡ್ಕೊಂಡಿದ್ದೀನಿ. ಈ ಹುಣಸೆ ಚಟ್ನಿಯಲ್ಲಿ ಹುಣಸೆ ರಸದಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಈ ಹುಣಸೆ ಚಟ್ನಿ ಕೂಡ ಸ್ವಲ್ಪ ಹಾಕಿ ನಂತರ ಒಂದು ಸ್ವಲ್ಪ ಸೇವನ ಹಾಕಿ ರೆಡಿಯಾಗಿದೆ. ನಾವು ಹೊರಗಡೆ ಹೋದಾಗ ತಿಂತೀವಲ್ವ ಅದೇ ಥರ ಟೇಸ್ಟ್ ಇರುತ್ತೆ. ಮನೆಯಲ್ಲೇ ಈಸಿಯಾಗಿ ತುಂಬಾ ರುಚಿಯಾಗಿರೋಂಥ ಈ ಕಟೋರಿ ಚಾಟ್ನ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.